हेलो हेलो ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಈ ಗರಿಗಳನ್ನು ಆಶೀರ್ವದಿಸಿ ಪಾವನಗೊಳಿಸಿರಿ. ಕ್ರಿಸ್ತರಾಜರನ್ನು ಕೊಂಡಾಡುತ್ತಾ ಅವರನ್ನು ಹಿಂಬಾಲಿಸುವ ನಾವು ಅವರ ಮುಖಾಂತರ ಅನಂತ ಜೆರುಸಲೇಮಿಗೆ ಸೇರಲು ಶಕ್ತರಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಶಿಷ್ಯರೆಲ್ಲರಿಗಿಂತ ಮುಂದಾಗಿ ನಡೆದು ಜೆರುಸಲೇಮಿನತ್ತ ತೆರಳಿದರು. ಆಲಿವ್ ತೋಪಿನ ಗುಡ್ಡದ ಬಳಿ ಇರುವ ಬೆತ್ತೆಗೆ ಮತ್ತು ಬೆತಾನಿಯಾ ಎಂಬ ಊರುಗಳನ್ನು ಸಮೀಪಿಸಿದಾಗ ತಮ್ಮ ಇಬ್ಬರು ಶಿಷ್ಯರನ್ನು ಕರೆದು, ಎದುರಿಗಿರುವ ಆ ಹಳ್ಳಿಗೆ ಹೋಗಿರಿ. ನೀವು ಅದನ್ನು ಪ್ರವೇಶಿಸುವಾಗ ಅಲ್ಲೇ ಕಟ್ಟಿ ಹಾಕಿರುವ ಹೇಸರಗತ್ತೆಯ ಮರಿಯೊಂದನ್ನು ಕಾಣುವಿರಿ. ಈವರೆಗೆ ಅದರ ಮೇಲೆ ಯಾರೂ ಸವಾರಿ ಮಾಡಿಲ್ಲ. ಅದನ್ನು ಬಿಚ್ಚಿ ಇಲ್ಲಿಗೆ ತನ್ನಿ. ಯಾರಾದರೂ ನಿಮ್ಮನ್ನು ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಪ್ರಭುವಿಗೆ ಇದು ಬೇಕಾಗಿದೆ ಎನ್ನಿರಿ ಎಂದು ಹೇಳಿ ಕಳುಹಿಸಿದರು. ಆ ಶಿಷ್ಯರಿಬ್ಬರು ಹೊರಟು ಯೇಸು ತಮಗೆ ಹೇಳಿದಂತೆಯೇ ಎಲ್ಲವನ್ನೂ ಕಂಡರು. ಆ ಮರಿ ಹೇಸರಗತ್ತೆಯನ್ನು ಬಿಚ್ಚುತ್ತಿದ್ದಾಗ ಅದರ ಯಜಮಾನ ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದನು. ಇದು ಪ್ರಭುವಿಗೆ ಬೇಕಾಗಿದೆ ಎಂದು ಶಿಷ್ಯರು ಉತ್ತರ ಕೊಟ್ಟು ಅದನ್ನು ಯೇಸುವಿನ ಬಳಿಗೆ ತಂದರು. ಆನಂತರ ತಮ್ಮ ಮೇಲಂಗಿಗಳನ್ನು ಅದರ ಮೇಲೆ ಹಾಸಿ ಯೇಸುವನ್ನು ಕೂರಿಸಿದರು. ಅವರು ಮುಂದಕ್ಕೆ ಸಾಗುತ್ತಿದ್ದಂತೆ ಜನರು ತಮ್ಮ ಹೊದಿಕೆಗಳನ್ನು ದಾರಿಯಲ್ಲಿ ಹಾಸಿದರು. ಯೇಸು ಜೆರುಸಲೇಮನ್ನು ಸಮೀಪಿಸುತ್ತಾ ಆಲಿವ್ ಗುಡ್ಡದ ಇಳಿಜಾರನ್ನು ಮುಟ್ಟಿದಾಗ ಶಿಷ್ಯ ಸಮೂಹವೆಲ್ಲವೂ ತಾವು ಕಂಡ ಎಲ್ಲ ಮಹತ್ ಕಾರ್ಯಗಳನ್ನು ಕುರಿತು ಹರ್ಷಾವೇಶರಾಗಿ ದೇವರ ಸ್ತುತಿ ಮಾಡುತ್ತಾ, ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸರಿಗೆ ಜಯ ಜಯವಾಗಲಿ, ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ ಎಂದು ಜಯಘೋಷ ಮಾಡುತ್ತಿದ್ದರು. ಆಗ ಜನಸಮೂಹದಲ್ಲಿ ಫರಿಸಾಯರಲ್ಲಿ ಕೆಲವರು, ಬೋಧಕರೇ, ಸುಮ್ಮನಿರುವಂತೆ ನಿಮ್ಮ ಶಿಷ್ಯರನ್ನು ಗದರಿಸಿರಿ ಎಂದರು. ಅದಕ್ಕೆ ಯೇಸು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗತೊಡಗುವು ಎಂಬುದು ನಿಮಗೆ ತಿಳಿದಿರಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯರೇ, ಪ್ರಭು ಕ್ರಿಸ್ತರು ಜೆರುಸಲೇಮನ್ನು ಪ್ರವೇಶಿಸುವ ಈ ಒಂದು ಹಿನ್ನೆಲೆ, ಅವರು ತಮ್ಮನ್ನೇ ದೇವರ ಕುರುಮರಿಯಾಗಿ ಸಮರ್ಪಿಸಿಕೊಳ್ಳುವ ಆಚರಣೆ ಈ ಗರಿಗಳ ಭಾನುವಾರ. ಸಹೋದರ ಸಹೋದರಿಯರೇ, ಅಂದು ಜೆರುಸಲೇಮಲ್ಲಿ ಜನಸಮೂಹ ಪ್ರಭು ಯೇಸುವಿಗೆ ಜೈಕಾರ ಮಾಡಿದಂತೆ ಇಂದು ನಾವು ಜೈಕಾರ ಮಾಡುತ್ತಾ ದೇವಾಲಯಕ್ಕೆ ಸಾಗೋಣ. ಹೋಸಾನ ಹೋಸಾನ ಎಂಬ ಹಾಡ್ಕೊಂಡು Israel Rajage Hosanna, 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 Israel Rajage Hosanna,
ಜೀವದಾತಗೆ ಹೋಸಾನ ಪ್ರೇಮ ಸ್ವರೂಪಗೆ ಹೋಸಾನ ಜೀವದಾತಗೆ ಹೋಸಾನ 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 दादगी होसाना शांतिಯ ನಾಮಗೆ ಹೋಸಾನ ಜೀವದಾತಗೆ ಹೋಸಾನ 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 इस्राएल राजा के होसाना राजा के होसाना 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 ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಮಾನವ ಕುಲಕ್ಕೆ ದೀನತೆಯಾದ ಸ್ವನ್ನೀಯನ್ನು ನಮ್ಮ ರಕ್ಷಕರು ಮಾನವರಾಗಿ ಶಿಲುಬೆ ಮರಣಕ್ಕೊಳಗಾಗುವಂತೆ ಮಾಡಿರಿ. ನಮ್ಮ ಜೀವನದಲ್ಲಿ ಅವರ ಸಹನೆಯ ಆದರ್ಶವನ್ನು ಅನುಸರಿಸಿ ನಾವು ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗುವಂತೆ ದಯೆಯಿಂದ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ರೀಡಿಂಗ್ ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ದಣಿದವರನ್ನು ಕೆಟ್ಟ ನುಡಿಗಳಿಂದ ತಣಿಸುವಂತೆ ಅನುಗ್ರಹಿಸುತ್ತಾನೆ ನನಗೆ ಪ್ರಭು ಸರ್ವೇಶ್ವರ ಶಿಕ್ಷಿತರ ನಾಲಿಗೆಯನ್ನು. ಶಿಷ್ಯನೋಪಾದಿ ನಾನು ಆತನನ್ನು ಆಲಿಸುವಂತೆ ಬೆಳಬೆಳಗು ನನ್ನನ್ನೆಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನ್ನು. ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನ್ನು. ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನನ್ನು. ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ, ಗಡ್ಡ ಒಡ್ಡಿದೆನು ಅದನ್ನು ಕೀಳುವವರಿಗೆ. ಮುಖ ಮರೆ ಮಾಡಲಿಲ್ಲ ಉಗುಳು ಬಗುಳಿಗೆ. ನೆರವಾಗಿಹನು ನನಗೆ ಸ್ವಾಮಿ ಸರ್ವೇಶ್ವರ. ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ. ಗಟ್ಟಿ ಮಾಡಿಕೊಂಡೇ ಮುಖವನ್ನು ಕಗ್ಗಲ್ಲಿನ ಹಾಗೆ. ಆಶಾ ಭಂಗ ಪಡಲಾರನೆಂದು ಗೊತ್ತು ನನಗೆ. ಪ್ರಭುವಿನ ವಾಕ್ಯವಿತ್ತು.
ಸಾರುವೆ ನಿನ್ನ ನಾಮ ಮಹಿಮೆಯನ್ನು. ತುಂಬಿದ ಸವಿಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು. ಮಣಿಯಿರಿ ಪ್ರಭುವಿನಲ್ಲಿ ಭಜಿಸಿರಿ ಇಸ್ರಾಯೇಲರೇ, ಯಾಕೋಬ ಕುಲಜನರೇ. ಎರಡನೆಯ ವಾಚನ. ಪೌಲನು ಫಿಲಿಪ್ಪರಿಗೆ ಬರೆದ ಪತ್ರದಿಂದ ವಾಚನ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆಸ್ತಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಡೆ ಎನ್ನುತ್ತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನ ಕಾಲದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದನಾತನು. ಇತ್ತನು ಹೆಸರುಗಳುತ್ತಮ, ಹೆಸರನು ದೇವ ಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿಗಳು, ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಪ್ರಭುವಿನ ವಾಕ್ಯವಿದು. ಲೂಕನು ಬರೆದ ಯೇಸು ಕ್ರಿಸ್ತರ ಪೂಜ್ಯ ಯಾತನೆಯ ವೃತ್ತಾಂತ. ನಿಶ್ಚಿತ ಸಮಯ ಬಂದಾಗ ಯೇಸು ಶಿಷ್ಯರ ಸಮೇತ ಊಟಕ್ಕೆ ಕುಳಿತರು. ಆಗ ಅವರು ಶಿಷ್ಯರಿಗೆ, ನಾನು ಯಾತನೆಯನ್ನು ಅನುಭವಿಸುವುದಕ್ಕೆ ಮುಂಚೆ ನಿಮ್ಮೊಡನೆ ಈ ಪಾಸ್ಕಾ ಭೋಜನವನ್ನು ಮಾಡಲು ಬಹಳ ಅಪೇಕ್ಷೆಯಿಂದ ಎದುರು ನೋಡುತ್ತಿದ್ದೆನು. ದೇವರ ಸಾಮ್ರಾಜ್ಯದಲ್ಲಿ ಇದು ಪೂರ್ಣ ಅರ್ಥವನ್ನು ಪಡೆಯುವ ತನಕ ನಾನಿದನ್ನು ಇನ್ನೂ ಭುಜಿಸುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಅನಂತರ ಯೇಸು ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ, ಇದನ್ನು ತೆಗೆದುಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ದೇವರ ಸಾಮ್ರಾಜ್ಯವು ಬರುವ ತನಕ ಇನ್ನು ನಾನು ದ್ರಾಕ್ಷರಸವನ್ನು ಕುಡಿಯುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು. ಬಳಿಕ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ ಎಂದರು. ಅಂತೆಯೇ
ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗಾಗಿ ಸುರಿಸಲಾಗುವ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ. ಆದರೆ ಇಗೋ, ನನಗೆ ದ್ರೋಹ ಬಗೆಯುವವನು ನನ್ನೊಂದಿಗೆ ಇದೇ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದಾನೆ. ನರಪುತ್ರನೇನೋ ದೈವೇಚ್ಛೆಯ ಪ್ರಕಾರ ಹೊರಟು ಹೋಗುತ್ತಾನೆ, ಆದರೆ ಆತನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ ಎಂದರು. ಇದನ್ನು ಕೇಳಿದ ಶಿಷ್ಯರು, ಇಂಥ ದುಷ್ಕೃತ್ಯ ಮಾಡುವವನು ತಮ್ಮಲ್ಲಿ ಯಾರಿರಬಹುದೆಂದು ಒಬ್ಬರನ್ನೊಬ್ಬರು ವಿಚಾರಿಸತೊಡಗಿದರು. ತಮ್ಮಲ್ಲಿ ಅತಿ ಶ್ರೇಷ್ಠನು ಯಾರು ಎಂಬ ವಾದ ವಿವಾದವು ಶಿಷ್ಯರಲ್ಲಿ ಎದ್ದಿತು. ಆಗ ಯೇಸು, ಲೌಕಿಕ ರಾಜರು ತಮ್ಮ ಪ್ರಜೆಗಳ ಮೇಲೆ ದೊರೆತನ ಮಾಡುತ್ತಾರೆ, ಅಧಿಕಾರ ನಡೆಸುವವರು ದರ್ಭಿಷ್ಠರೆನಿಸಿಕೊಳ್ಳುತ್ತಾರೆ. ಆದರೆ ನೀವು ಹಾಗಾಗಬಾರದು. ನಿಮ್ಮಲ್ಲಿ ಅತಿ ದೊಡ್ಡವನು ಅತಿ ಚಿಕ್ಕವನಂತಾಗಬೇಕು. ಈ ಇಬ್ಬರಲ್ಲಿ ದೊಡ್ಡವನು ಯಾರು? ಊಟ ಮಾಡುವವನೋ ಊಟ ಬಡಿಸುವವನೋ? ಖಂಡಿತವಾಗಿ ಊಟ ಮಾಡುವವನು. ಆದರೂ ಊಟ ಬಡಿಸುವ ಊಳಿಗದವನಂತೆ ನಾನು ನಿಮ್ಮ ನಡುವೆ ಇದ್ದೇನೆ. ನನ್ನ ಶೋಧನೆ ವೇದನೆಗಳಲ್ಲಿ ನನ್ನನ್ನು ಬಿಟ್ಟಗಲದೇ ಇದ್ದವರು ನೀವು. ನನ್ನ ಪಿತನು ನನಗೆ ರಾಜ್ಯಾಧಿಕಾರವನ್ನು ವಹಿಸುವಂತೆ ನಾನು ನಿಮಗೆ ವಹಿಸುತ್ತೇನೆ. ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಸಂಗಡ ಊಟ ಮಾಡುವಿರಿ, ಪಾನ ಮಾಡುವಿರಿ. ಮಾತ್ರವಲ್ಲ, ಇಸ್ರಾಯೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ ಸಿಂಹಾಸನಗಳ ಮೇಲೆ ಆಸೀನರಾಗುವಿರಿ. ಸೀಮೋನನೇ, ಸೀಮೋನನೇ, ಕೇಳು, ಗೋಟಿಯನ್ನು ತೂರುವಂತೆ ಸೈತಾನನು ನಿಮ್ಮೆಲ್ಲರನ್ನೂ ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದರೆ ನಾನು ನಿನ್ನ ವಿಶ್ವಾಸವು ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರರನ್ನು ದೃಢಪಡಿಸು ಎಂದರು. ಅದಕ್ಕೆ ಪೇತ್ರನು, ಗುರುದೇವ, ನಿಮ್ಮ ಸಂಗಡ ಸೆರೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಿದ್ದೇನೆ ಎಂದನು. ಆಗ ಯೇಸು, ಪೇತ್ರನೇ, ಇಂದು ಕೋಳಿ ಕೂಗುವ ಮೊದಲೇ ನನ್ನನ್ನು ಅರಿಯೇ ಎಂದು ನೀನು 3 ಬಾರಿ ನಿರಾಕರಿಸುವೆ, ಇದು ಖಂಡಿತ ಎಂದರು. ಬಳಿಕ ಯೇಸು, ನಾನು ನಿಮ್ಮನ್ನು ಬುತ್ತಿ, ಚೋಳಿಗೆ, ಜೋಡು ಒಂದೂ ಇಲ್ಲದೆ ಕಳುಹಿಸಿದಾಗ ನಿಮಗೇನಾದರೂ ಕೊರತೆ ಆಯಿತೆ ಎಂದು ಶಿಷ್ಯರನ್ನು ಕೇಳಿದರು. ಅದಕ್ಕೆ ಅವರು, ಇಲ್ಲ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ಈಗ ಬುತ್ತಿ ಇರುವವನು ಅದನ್ನು ತೆಗೆದುಕೊಳ್ಳಲಿ, ಜೋಳಿಗೆ ಇರುವವನು ಹಾಗೆಯೇ ಮಾಡಲಿ, ಮತ್ತು ಕತ್ತಿ ಇಲ್ಲದವನು ತನ್ನ ಹೊದಿಕೆಯನ್ನು ಮಾರಿ ಒಂದನ್ನು ಕೊಂಡುಕೊಳ್ಳಲಿ ಎಂದರು. ಏಕೆಂದರೆ ಪಾತಕರಲ್ಲಿ ಒಬ್ಬನಂತೆ ಪರಿಗಣಿತನಾದನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯ ನನ್ನಲ್ಲಿ ನೆರವೇರಬೇಕಾದದ್ದು ಅಗತ್ಯ. ನನಗೆ ಸಂಬಂಧಪಟ್ಟಿದ್ದೆಲ್ಲ ಸಮಾಪ್ತಿಗೊಳ್ಳಲಿದೆ ಎಂದರು. ಆಗ ಶಿಷ್ಯರು, ಗುರುವೇ, ಇಲ್ಲಿ 2 ಕತ್ತಿಗಳಿವೆ ಎಂದು ಯೇಸು ಹೇಳಲು ಯೇಸು, ಅಷ್ಟು ಸಾಕು ಎಂದರು. ಯೇಸು ಅಲ್ಲಿಂದ ಹೊರಟು ವಾಡಿಕೆಯ ಪ್ರಕಾರ ಓಲಿವ್ ತೋಪಿನ ಗುಡ್ಡಕ್ಕೆ ಹೋದರು. ಶಿಷ್ಯರು ಅವರ ಹಿಂದೆ ಹೋದರು. ಕ್ಲುಪ್ತ ಸ್ಥಳ ಬಂದಾಗ ಯೇಸು ಅವರಿಗೆ, ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಒಂದು ಕಲ್ಲೆಸೆತದಷ್ಟು ದೂರ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ, ಓ ಪಿತನೇ, ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ. ಆದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ನೆರವೇರಲಿ ಎಂದರು. ಆಗ ಸ್ವರ್ಗದಿಂದ ದೂತನೊಬ್ಬನು ಯೇಸುವಿಗೆ ಪ್ರತ್ಯಕ್ಷವಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡಿದನು. ಕಡೆಯಾತನೆಯಲ್ಲಿದ್ದ ಅವರು ಇನ್ನೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಅವರ ಬೆವರು ರಕ್ತದ ಹನಿಯಂತೆ ತೊಟ್ಟು ತೊಟ್ಟಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಯೇಸು ಪ್ರಾರ್ಥನೆಯಿಂದ ಎದ್ದು ಶಿಷ್ಯರ ಬಳಿಗೆ ಬಂದರು. ಶಿಷ್ಯರಾದರೂ ದುಃಖದಿಂದ ಬಳಲಿ ನಿದ್ರಿಸುತ್ತಿದ್ದರು. ಇದನ್ನು ಕಂಡು, ನೀವು ನಿದ್ರಿಸುತ್ತೀರೇನೋ? ಎದ್ದು ನೀವು ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿ ಎಂದರು. ಯೇಸು ಇನ್ನು ಮಾತನಾಡುತ್ತಿದ್ದ ಹಾಗೆ
ಜನರ ಗುಂಪೊಂದು ಕಾಣಿಸಿಕೊಂಡಿತು. 12 ಮಂದಿಯಲ್ಲಿ ಒಬ್ಬನಾದ ಯೂದನು ಅವರಿಗೆ ಮುಂದಾಳಾಗಿ ಬಂದಿದ್ದನು. ಅವನು ಯೇಸುವಿಗೆ ಮುದ್ದಿಡಲು ಹತ್ತಿರ ಬಂದಾಗ ಯೇಸು, ಯೂದ, ಮುದ್ದಿಟ್ಟು ನರಪುತ್ರನನ್ನು ತೋರಿಸಿಕೊಡುವೆಯಾ ಎಂದರು. ಸುತ್ತಲಿದ್ದ ಶಿಷ್ಯರು ಮುಂದೇನಾಗುವುದೆಂದು ಅರಿತುಕೊಂಡು, ಗುರುವೇ, ಕತ್ತಿಯಿಂದ ಕಡಿಯೋಣವೇ ಎಂದರು. ತಕ್ಷಣವೇ ಅವರಲ್ಲಿ ಒಬ್ಬನು ಪ್ರಧಾನ ಯಾಜಕನ ಆಳನ್ನು ಹೊಡೆದು ಅವನ ಬಲ ಗಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು, ಸಾಕು, ನಿಲ್ಲಿಸು ಎಂದು ಹೇಳಿ ಅವನ ಕಿವಿಯನ್ನು ಮುಟ್ಟಿ ಗುಣಪಡಿಸಿದರು. ಅನಂತರ ಯೇಸು ತಮ್ಮನ್ನು ಹಿಡಿಯುವುದಕ್ಕೆ ಬಂದಿದ್ದ ಮುಖ್ಯ ಯಾಜಕರನ್ನು, ದೇವಾಲಯದ ಪಹರೆಯ ದಳಪತಿಗಳನ್ನು, ಪ್ರಮುಖರನ್ನು ನೋಡಿ, ದರೋಡೆಗಾರರನ್ನು ಹಿಡಿಯುವುದಕ್ಕೆ ಬಂದಂತೆ ಖಡ್ಗಗಳನ್ನು, ಲಾಠಿಗಳನ್ನು ತೆಗೆದುಕೊಂಡು ಬಂದಿರುವಿರೋ? ನಾನು ಪ್ರತಿದಿನವೂ ಮಹಾದೇವಾಲಯದಲ್ಲಿ ನಿಮ್ಮ ನಡುವೆಯೇ ಇದ್ದೆ, ಆಗ ನೀವು ನನ್ನ ಮೇಲೆ ಕೈ ಮಾಡಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಅಂಧಕಾರ ದೊರೆತನ ಮಾಡುವ ಕರಾಳ ಕಾಲ ಎಂದರು. ಅನಂತರ ಅವರು ಯೇಸುವನ್ನು ಬಂಧಿಸಿ ಪ್ರಧಾನ ಯಾಜಕನ ಭವನಕ್ಕೆ ಕರೆದುಕೊಂಡು ಹೋದರು. ದೂರದಿಂದ ಪೇತ್ರನು ಹಿಂದೆಯೇ ಹೋದನು. ಭವನದ ಹೊರಾಂಗಣದ ನಡುವೆ ಬೆಂಕಿ ಮಾಡಿ ಅದರ ಸುತ್ತಲೂ ಅವರೆಲ್ಲರೂ ಕುಳಿತುಕೊಂಡಾಗ ಪೇತ್ರನು ಅವರ ಸಂಗಡ ಸೇರಿ ಕುಳಿತುಕೊಂಡನು. ಬೆಂಕಿಯ ಬೆಳಕಿನಲ್ಲಿ ಕುಳಿತಿದ್ದ ಆತನನ್ನು ದಾಸಿಯೊಬ್ಬಳು ದೃಷ್ಟಿಸಿ ನೋಡಿ, ಇವನು ಕೂಡ ಯೇಸುವಿನ ಸಂಗಡ ಇದ್ದವನು ಎಂದಳು. ಅದಕ್ಕೆ ಆತ, ಅವನಾರೋ ನಾನು ನಡೆಯನಮ್ಮ ಎಂದು ನಿರಾಕರಿಸಿದನು. ಸ್ವಲ್ಪ ಹೊತ್ತಾದ ಮೇಲೆ ಇನ್ನೊಬ್ಬನು ಆತನನ್ನು ಕಂಡು, ನೀನು ಕೂಡ ಅವರಲ್ಲಿ ಒಬ್ಬನು ಎನ್ನಲು ಪೇತ್ರನು, ಇಲ್ಲಪ್ಪ, ನಾನಲ್ಲ ಎಂದು ಬಿಟ್ಟನು. ಸುಮಾರು 1 ಗಂಟೆ ಕಾಲ ಕಳೆದ ಮೇಲೆ ಮತ್ತೊಬ್ಬನು, ಖಂಡಿತವಾಗಿಯೂ ಇವನು ಕೂಡ ಯೇಸುವಿನ ಸಂಗಡ ಇದ್ದವನು, ಏಕೆಂದರೆ ಇವನು ಗಲಿಲಿಯದವನೇ ಎಂದು ಒತ್ತಿ ಹೇಳಿದನು. ಅದಕ್ಕೆ ಯೇಸು, ನೀನು ಏನು ಹೇಳುತ್ತಿರುವೆಯೋ ನನಗೆ ಅರ್ಥವಾಗುವುದಿಲ್ಲ ಎಂದನು. ಆ ಕ್ಷಣವೇ ಅವನು ಇನ್ನು ಮಾತನಾಡುತ್ತಿರುವಾಗಲೇ ಕೋಳಿ ಕೂಗಿತು. ಆಗ ಪ್ರಭು ಯೇಸು ಹಿಂದಿರುಗಿ ಪೇತ್ರನನ್ನು ದಿಟ್ಟಿಸಿ ನೋಡಿದರು. ಈ ದಿನ ಕೋಳಿ ಕೂಗುವ ಮೊದಲೇ ನಾನು ಆತನನ್ನು ಅರಿಯೆನು ಎಂದು ನನ್ನನ್ನು 3 ಬಾರಿ ನಿರಾಕರಿಸುವೆ ಎಂದು ಯೇಸು ನುಡಿದಿದ್ದ ಮಾತುಗಳು ಪೇತ್ರನ ನೆನಪಿಗೆ ಬಂದು ಅವನು ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು. ಯೇಸುವನ್ನು ಬಂಧಿಸಿ ಹಿಡಿದುಕೊಂಡಿದ್ದವರು ಅವನನ್ನು ಅಣಕಿಸಿದರು, ಹೊಡೆದರು, ಕಣ್ಣಿಗೆ ಬಟ್ಟೆ ಕಟ್ಟಿ, ನಿನ್ನನ್ನು ಹೊಡೆದವರಾರು ಪ್ರವಾದಿಸು ಎಂದು ಕೇಳುತ್ತಿದ್ದರು. ಹಲವಾರು ವಿಧದಲ್ಲಿ ಅವನನ್ನು ದೂಷಿಸಿ ನಿಂದಿಸುತ್ತಿದ್ದರು. ಅಷ್ಟರಲ್ಲಿ ಬೆಳಗಾಯಿತು. ಪ್ರಜಾಪ್ರಮುಖರು, ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಸಭೆ ಸೇರಿದರು. ಯೇಸುವನ್ನು ಕರೆತಂದು ನ್ಯಾಯಸಭೆಯ ಮುಂದೆ ನಿಲ್ಲಿಸಿದರು. ನೀನು ಅಭಿಷಕ್ತರಾದ ಲೋಕೋದ್ಧಾರಕನಾಗಿದ್ದರೆ ನಮಗೆ ಹೇಳು ಎಂದು ವಿಚಾರಿಸಿದರು. ಆಗ ಯೇಸು, ನಾನು ಹೇಳಿದರೆ ನೀವು ನನ್ನನ್ನು ನಂಬುವುದಿಲ್ಲ. ನಾನೇ ಪ್ರಶ್ನೆ ಹಾಕಿದರೆ ನೀವು ನನಗೆ ಉತ್ತರ ಕೊಡುವುದೂ ಇಲ್ಲ. ಇನ್ನು ಮುಂದೆ ನರಪುತ್ರನು ಸರ್ವಶಕ್ತ ದೇವರ ಬಲಗಡೆ ಆಸೀನರಾಗಿರುವನು ಎಂದರು. ಅದಕ್ಕೆ ಅವರೆಲ್ಲರೂ, ಹಾಗಾದರೆ ನೀನು ದೇವರ ಪುತ್ರನೋ ಎಂದು ಕೇಳಿದರು. ಅದಕ್ಕೆ ಯೇಸು, ನಾನೇ ಆತನು ಎಂದು ನೀವೇ ಹೇಳುತ್ತಿದ್ದೀರಿ ಎಂದು ಉತ್ತರ ಕೊಡಲು ಅವರು, ಇನ್ನೇನು ಸಾಕ್ಷಿ ಬೇಕು? ನಾವೇ ಇವನ ಬಾಯಿಂದ ಕೇಳಿದೆವಲ್ಲ ಎಂದರು. ಬಳಿಕ ಸಭೆ ಸೇರಿದ್ದವರೆಲ್ಲರೂ ಎದ್ದು ಯೇಸುವನ್ನು ಪಿಲಾತನ ಬಳಿಗೆ ಕರೆತಂದರು. ಅಲ್ಲಿ ಆತನ ಮುಂದೆ, ಇವನು ರೋಮ್ ಚಕ್ರವರ್ತಿಗೆ ತೆರಿಗೆ ಕೊಡುವುದನ್ನು ನಿಷೇಧಿಸುತ್ತಾನೆ, ತಾನೇ ಕ್ರಿಸ್ತ, ಒಬ್ಬ ಅರಸ ಎಂದು ಹೇಳಿಕೊಳ್ಳುತ್ತಾನೆ. ಹೀಗೆ ನಮ್ಮ ಜನತೆಗೆ ದಂಗೆ ಹೇಳುವಂತೆ ಪ್ರಚೋದಿಸುತ್ತಾನೆ. ಇದನ್ನೆಲ್ಲ ನಾವು ಕಂಡುಹಿಡಿದಿದ್ದೇವೆ ಎಂದು ದೂರತೊಡಗಿದರು. ಆಗ ಪಿಲಾತನು, ನೀನು ಯೆಹೂದ್ಯರ ಅರಸನೋ ಎಂದು ಯೇಸುವನ್ನು ಪ್ರಶ್ನಿಸಿದನು. ಅದಕ್ಕೆ ಯೇಸು, ಅದು ನಿಮ್ಮ ಬಾಯಿಂದಲೇ ಬಂದಿದೆ ಎಂದು ಯೇಸು ಮರುನುಡಿದರು. ಪಿಲಾತನು ಮುಖ್ಯ ಯಾಜಕರನ್ನು, ಜನರ ಗುಂಪನ್ನು ನೋಡಿ, ಈ ಮನುಷ್ಯನಲ್ಲಿ ಶಿಷ್ಯರ ದೋಷ ಯಾವುದೂ ನನಗೆ ಕಾಣುವುದಿಲ್ಲ ಎಂದನು. ಅದಕ್ಕೆ ಅವರು, ಇವನು ಜುದೆಯ ನಾಡಿನಲ್ಲೆಲ್ಲ ಬೋಧನೆ ಮಾಡುತ್ತಾ ಕ್ರಾಂತಿಗೆ ಕರೆ ಕೊಡುತ್ತಾನೆ. ಗಲೀಲಿಯದಲ್ಲಿ ಪ್ರಾರಂಭಿಸಿ ಇಲ್ಲಿಯವರೆಗೂ ಬಂದಿದ್ದಾನೆ ಎಂದು ಒತ್ತಾಯಪೂರ್ವಕವಾಗಿ ಆರೋಪಿಸಿದರು.
ಇದನ್ನು ಕೇಳಿದಾಕ್ಷಣವೇ ಪಿಲಾತನು, ಇವನು ಗಲಿಲಿಯದವನು ಎಂದು ವಿಚಾರಿಸಿದನು. ಯೇಸು ಹೆರೋದನ ಆಧಿಪತ್ಯಕ್ಕೆ ಒಳಪಟ್ಟಿರುವರೆಂದು ತಿಳಿದುಕೊಂಡು ಅವರನ್ನು ಆತನ ಬಳಿಗೆ ಕಳುಹಿಸಿದನು. ಹೆರೋದನು ಅದೇ ಸಮಯಕ್ಕೆ ಜೆರುಸಲೇಮಿಗೆ ಬಂದಿದ್ದನು. ಯೇಸುವನ್ನು ಕಂಡೊಡನೆ ಹೆರೋದನಿಗೆ ತುಂಬಾ ಸಂತೋಷವಾಯಿತು. ಆತನು ಅವರನ್ನು ಕಾಣಲು ಬಹಳ ದಿನಗಳಿಂದ ಕಾತರನಾಗಿದ್ದನು. ಏಕೆಂದರೆ ಅವರ ವಿಷಯವಾಗಿ ಈಗಾಗಲೇ ಎಷ್ಟೋ ಕೇಳಿದ್ದನು. ಅವರು ಯಾವುದಾದರೊಂದು ಪವಾಡ ಕಾರ್ಯ ಮಾಡುವುದನ್ನು ನೋಡಬೇಕೆಂಬ ಅಪೇಕ್ಷೆ ಆತನಿಗಿತ್ತು. ಆದುದರಿಂದ ಆತನು ಯೇಸುವನ್ನು ಅನೇಕ ವಿಧವಾಗಿ ಪ್ರಶ್ನಿಸಿದನು. ಆದರೆ ಅವರು ಒಂದಕ್ಕೂ ಉತ್ತರ ಕೊಡಲಿಲ್ಲ. ಇತ್ತ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಮುಂದೆ ಬಂದು ಅವರ ಮೇಲೆ ಪ್ರಬಲವಾಗಿ ದೋಷಾರೋಪಣೆ ಮಾಡತೊಡಗಿದರು. ಕಡೆಗೆ ಹೆರೋದನು ತನ್ನ ಸೈನಿಕರೊಡನೆ ಸೇರಿ ಯೇಸುವನ್ನು ಅಣಕಿಸಿ ಅವಮಾನಪಡಿಸಿದನು. ರಾಜವಸ್ತ್ರವನ್ನು ವೇಷಭೂಷಣವಾಗಿ ಅವರಿಗೆ ತೊಡಿಸಿ ಪಿಲಾತನ ಬಳಿಗೆ ಮರಳಿ ಕಳುಹಿಸಿಕೊಟ್ಟನು. ಅದುವರೆಗೂ ಪರಸ್ಪರ ವೈರಿಗಳಾಗಿದ್ದ ಹೆರೋದನು ಮತ್ತು ಪಿಲಾತನು ಅಂದೇ ಮಿತ್ರರಾದರು. ಪಿಲಾತನು ಮುಖ್ಯ ಯಾಜಕರನ್ನು, ಮುಖಂಡರನ್ನು, ಜನರನ್ನು ಒಟ್ಟಾಗಿ ಕರೆಯಿಸಿ, ಜನರು ದಂಗೆ ಹೇಳುವಂತೆ ಈ ಮನುಷ್ಯ ಪ್ರೇರೇಪಿಸುತ್ತಾನೆಂದು ಇವನನ್ನು ನನ್ನ ಬಳಿಗೆ ಕರೆತಂದಿರಲ್ಲವೇ? ಇಗೋ, ನಿಮ್ಮ ಹೆಸರಿಗೆ ವಿಚಾರಣೆಯನ್ನು ಮಾಡಿದ್ದೇನೆ. ಇವನಲ್ಲಿ ನೀವು ಆರೋಪಿಸುವಂತ ದೋಷಗಳಂತೂ ನಮಗೆ ಕಾಣಲಿಲ್ಲ, ಹೆರೋದರಸನಿಗೂ ಕಾಣಲಿಲ್ಲ ಎಂದೇ ಇವನನ್ನು ಮರಳಿ ನನ್ನ ಬಳಿಗೆ ಕಳಿಸಿಬಿಟ್ಟಿದ್ದಾರೆ. ಮರಣದಂಡೆಗೆ ಗುರಿಯಾಗಿಸುವ ಯಾವುದನ್ನೂ ಇವನು ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಆದ್ದರಿಂದ ಇವನನ್ನು ದಂಡಿಸಿ ಬಿಟ್ಟು ಬಿಡುತ್ತೇನೆ ಎಂದರು. ಪಾಸ್ಕಾ ಹಬ್ಬದ ಸಂದರ್ಭದಲ್ಲಿ ಜನರು ಕೇಳಿಕೊಂಡ ಒಬ್ಬ ಸೆರೆಯಾಳನ್ನು ಪಿಲಾತನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಅವರೆಲ್ಲರೂ, ಇವನನ್ನು ಮುಗಿಸಿಬಿಡಿ, ಬರಾಬನನ್ನು ನಮಗೆ ಬಿಡುಗಡೆ ಮಾಡಿ ಎಂದು ಒಬ್ಬರಲ್ಲಿನಿಂದ ಬೊಬ್ಬೆ ಹಾಕಿದರು. ನಗರದಲ್ಲಿ ದಂಗೆ ಎಬ್ಬಿಸಿದ ಹಾಗೂ ಕೊಲೆ ಮಾಡಿದ ಕಾರಣ ಸೆರೆಯಲ್ಲಿ ಹಾಕಲಾಗಿದ್ದ ಬರಬ್ಬನೇ ಅವನು. ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಬಯಸಿ ಮತ್ತೊಮ್ಮೆ ಜನರೊಡನೆ ಮಾತನಾಡಿ ನೋಡಿದನು. ಅವರಾದರೂ, ಇವನನ್ನು ಶಿಲುಬೆಗೇರಿಸಿ, ಇವನನ್ನು ಶಿಲುಬೆಗೇರಿಸಿ ಎಂದು ಆರ್ಭಟಿಸತೊಡಗಿದರು. ಮೂರನೆಯ ಸಾರಿ ಪಿಲಾತನು, ಏಕೆ? ಇವನೇನು ಕೇಳು ಮಾಡಿದ್ದಾನೆ? ಇವನನ್ನು ಮರಣದಂಡನೆಗೆ ಗುರಿಪಡಿಸುವಂತ ಅಪರಾಧ ಯಾವುದೂ ನನಗೆ ಕಂಡು ಬರುವುದಿಲ್ಲ. ಆದ್ದರಿಂದ ಇವನನ್ನು ದಂಡಿಸಿ ಬಿಟ್ಟು ಬಿಡುತ್ತೇನೆ ಎಂದರು. ಆದರೂ ಅವರು ಅಧಿಕಾರಿಕವಾಗಿ ಆರ್ಭಟಿಸುತ್ತಾ ಯೇಸುವನ್ನು ಶಿಲುಬೆಗೆ ಏರಿಸಲೇಬೇಕೆಂದು ಕೂಗಾಡಿದರು. ಕಡೆಗೆ ಕೂಗಾಟಕ್ಕೆ ಗೆಲುವಾಯಿತು. ಆ ಜನರ ಕೋರಿಕೆಯಂತೆಯೇ ಆಗಲೆಂದು ಪಿಲಾತನು ತೀರ್ಮಾನಿಸಿದನು. ಅವರು ಕೇಳಿಕೊಂಡ ಪ್ರಕಾರ ಕೊಲೆ ಕಲಹಗಳ ನಿಮಿತ್ತ ಸೆರೆಯಲ್ಲಿದ್ದ ಬರಬ್ಬನನ್ನು ಬಿಡುಗಡೆ ಮಾಡಿದರು. ಯೇಸುವನ್ನಾದರೂ ಅವರ ಇಚ್ಛಾನುಸಾರಕ್ಕೆ ಬಿಟ್ಟು ಬಿಟ್ಟರು. ಸೈನಿಕರು ಯೇಸುವನ್ನು ಕರೆದೊಯ್ಯುವಾಗ ಸಿರೇನ್ ಪಟ್ಟಣದ ಸಿಮೋನ ಎಂಬಾತ ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಅವನನ್ನು ಹಿಡಿದು ಶಿಲುಬೆಯನ್ನು ಹೊತ್ತು ಯೇಸುವಿನ ಹಿಂದೆ ಬರುವಂತೆ ಮಾಡಿದರು. ಜನರ ದೊಡ್ಡ ಗುಂಪು ಯೇಸುವಿನ ಹಿಂದೆ ಹೊರಟರು. ಕೆಲವು ಮಹಿಳೆಯರು ಯೇಸುವಿಗಾಗಿ ದುಃಖಪಟ್ಟು ಎದೆ ಬಡಿದುಕೊಂಡು ಗೋಳಾಡುತ್ತಾ ಹಿಂಬಾಲಿಸುತ್ತಿದ್ದರು. ಯೇಸು ಅವರ ಕಡೆ ತಿರುಗಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವನ್ನು ಬರುವುದು, ಆಗ ಜನರು ಬಂಜೇರೇ ವಾಕ್ಯವಂತರು, ತೆರೆದವಳೇ ಹಾಡುಡಿಸದವಳೇ ಧನ್ಯರು ಎನ್ನುವರು. ಅದೇ ಸಮಯದಲ್ಲಿ ಪರ್ವತಗಳೇ ನಮ್ಮನ್ನು ತುಳಿದು ಬಿಡಿ, ಗುಡ್ಡಗಳೇ ನಮ್ಮನ್ನು ನುಗ್ಗಿಬಿಡಿ ಎಂದು ಕೂಗಿಕೊಳ್ಳುವರು. ಹಸಿ ಮರಕ್ಕೆ ಇಷ್ಟೆಲ್ಲ ಮಾಡಿದರೆ ಒಣಮರಕ್ಕಾಗುವ ಗತಿಯಾದರೂ ಏನು ಎಂದರು. ಯೇಸುವಿನ ಸಂಗಡ ಕೊಲ್ಲುವುದಕ್ಕಾಗಿ ಇಬ್ಬರು ಅಪರಾಧಿಗಳನ್ನು ಕೊಂಡೊಯ್ಯುತ್ತಿದ್ದರು. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸುವನ್ನು ಶಿಲುಬೆಗೆ ಇರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನು ಅವರ ಬಲಗಡೆಯಲ್ಲೂ ಮತ್ತೊಬ್ಬನನ್ನು ಎಡಗಡೆಯಲ್ಲೂ ಶಿಲುಬೆಗೆ ಇರಿಸಿದರು. ಆಗ ಯೇಸು, ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿದ್ದೇವೆಂದು ಅವರು ಅರಿಯರು ಎಂದರು. ಸೈನಿಕರಾದರೂ ಯೇಸುವಿನ ಬಟ್ಟೆಗಳನ್ನು ಚೀಟು ಹಾಕಿ ಹಂಚಿಕೊಂಡರು.
ಜನರು ನೋಡುತ್ತಾ ನಿಂತಿದ್ದರು. ಅಲ್ಲಿದ್ದ ಮುಖಂಡರು ಯೇಸುವನ್ನು ಉದರಿಸುತ್ತಾ, ಇವನು ಇತರರನ್ನು ರಕ್ಷಿಸಿದ, ಇವನು ದೇವರಿಂದಲೇ ಅಭಿಷಕ್ತನಾದ ಲೋಕೋದ್ಧಾರಕನು ಮತ್ತು ಅವರಿಂದಲೇ ಆಯ್ಕೆಯಾದವನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದರು. ಸೈನಿಕರು ಮುಂದೆ ಬಂದು ಹುಳಿರಸವನ್ನು ಅವರಿಂದ ಓದಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಅಣಕಿಸುತ್ತಿದ್ದರು. ಯೇಸುವಿನ ಶಿಲುಬೆಯ ಮೇಲ್ಗಡೆ ಇವನು ಯಹೂದ್ಯರ ಅರಸ ಎಂಬ ಲಿಖಿತವಿತ್ತು. ತೂಗು ಹಾಕಿದ್ದ ಅಪರಾಧಿಗಳಲ್ಲಿ ಒಬ್ಬನು, ನೀನು ಕ್ರಿಸ್ತನಲ್ಲದೆ, ಹಾಗಾದರೆ ನಿನ್ನನ್ನು ನೀನೇ ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹಂಗಿಸಿದನು. ಆದರೆ ಮತ್ತೊಬ್ಬ ಅಪರಾಧಿ ಅವನನ್ನು ಖಂಡಿಸುತ್ತಾ, ನಿನಗೆ ದೇವರ ಭಯಬೇಡದೆ, ನೀನು ಸಹ ಇದೇ ಶಿಕ್ಷೆಗೆ ಗುರಿ ಆಗಿರುವೆ. ನಮಗೇನೋ ಶಿಕ್ಷೆ ನ್ಯಾಯವಾಗಿದೆ, ನಮ್ಮ ಕೃತ್ಯಕ್ಕೆ ತಕ್ಕ ಫಲ ಸಿಕ್ಕಿದೆ. ಇವರಾದರೂ ನಿರಪರಾಧಿ ಎಂದನು. ಬಳಿಕ ಅವನು, ಸ್ವಾಮಿ ಯೇಸುವೆ, ನೀವು ರಾಜ್ಯಾಧಿಕಾರಗಳನ್ನೇ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂದು ಬೇಡಿಕೊಂಡನು. ಅವನಿಗೆ ಯೇಸು, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಆಗ ಸುಮಾರು ನಡುಮಧ್ಯಾಹ್ನ. ಆಗಿನಿಂದ 3 ಗಂಟೆಯವರೆಗೂ ಸೂರ್ಯನು ಕಾಂತಿಹೀನನಾದನು. ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಮಹಾದೇವಾಲಯದ ತೆರೆಯು ವಿಭಾಗವಾಗಿ ಸೀಳಿ ಹೋಯಿತು. ಯೇಸು, ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ನಡೆದುದನ್ನು ಕಂಡ ಶತಾಧಿಪತಿ ದೇವರನ್ನು ಹೊಗಳುತ್ತಾ, ಈ ಮನುಷ್ಯ ಖಂಡಿತವಾಗಿ ಸಂತೋಷನೇ ಸರಿ ಎಂದರು. ಈ ದೃಶ್ಯವನ್ನು ನೋಡಲು ಕೂಡಿದ್ದ ಜನರೆಲ್ಲರೂ ಅಲ್ಲಿ ನಡೆದುದನ್ನು ನೋಡಿ ದುಃಖದಿಂದ ಎದೆಬಡಿದುಕೊಂಡ ಹಿಂದಿರುಗಿದರು. ಯೇಸುವಿನ ಪರಿಚಿತರೆಲ್ಲರೂ ಹಾಗೂ ಗಲಿಲೆಯದಿಂದ ಹಿಂಬಾಲಿಸಿ ಬಂದಿದ್ದ ಮಹಿಳೆಯರು ದೂರದಲ್ಲಿ ನಿಂತುಕೊಂಡು ಇದೆಲ್ಲವನ್ನು ನೋಡುತ್ತಿದ್ದರು. ಅರಿಮಥಾಯ ಎಂಬುದು ಜುದೇಯದ ಒಂದು ಪಟ್ಟಣ. ಜೋಸೆಫನು ಇದರ ನಿವಾಸಿ. ಇವನು ಸದ್ಗುಣಶೀಲನು, ಸತ್ಪುರುಷನು ಹಾಗೂ ದೇವರ ಸಾಮ್ರಾಜ್ಯದ ಆಗಮನವನ್ನು ನಿರೀಕ್ಷಿಸುತ್ತಿದ್ದವನು. ಯಹೂದ್ಯರ ನ್ಯಾಯಸಭೆಯ ಸದಸ್ಯರಲ್ಲಿ ಇವನು ಒಬ್ಬನು. ಆದರೂ ಅವರ ತೀರ್ಪಿಗೆ ಕೃತ್ಯಕ್ಕೂ ಇವನು ಅನುಮತಿಸಿರಲಿಲ್ಲ. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಕೇಳಿಕೊಂಡನು. ತರುವಾಯ ಶರೀರವನ್ನು ಶಿಲುಬೆಯಿಂದ ಇಳಿಸಿ 4 ಮಡಿ ವಸ್ತ್ರದಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಟ್ಟನು. ಬಂಡೆಯೊಂದರಲ್ಲಿ ಕೊರೆಯಲಾಗಿದ್ದ ಈ ಸಮಾಧಿಯಲ್ಲಿ ಅದುವರೆಗೂ ಯಾರನ್ನು ಭೂಸ್ಥಾಪನೆ ಮಾಡಿರಲಿಲ್ಲ. ಅಂದು ಶುಕ್ರವಾರ, ಸಿದ್ಧತೆಯ ದಿನ. ಇನ್ನೇನು ಸಬತ್ ಪ್ರಾರಂಭವಾಗುವುದರೆಂದು ಗಲಿಲೆಯದಿಂದ ಯೇಸುವಿನ ಸಂಗಡ ಬಂದಿದ್ದ ಮಹಿಳೆಯರು ಜೋಸೆಫನ ಜೊತೆ ಹೋಗಿ ಸಮಾಧಿಯನ್ನು, ಯೇಸುವಿನ ಪಾರ್ಥಿವ ಶರೀರವನ್ನು ಅದರಲ್ಲಿಟ್ಟ ರೀತಿಯನ್ನು ನೋಡಿಕೊಂಡರು. ಅನಂತರ ಅಲ್ಲಿಂದ ಹಿಂದಿರುಗಿ ಶವಲೇಪನಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಮತ್ತು ಪರಿಮಳ ತೈಲವನ್ನು ಸಿದ್ಧ ಮಾಡಿಕೊಂಡರು. ಸಬ್ಬತ್ ದಿನ ಧರ್ಮ ನಿಯಮಾನುಸಾರ ವಿಶ್ರಮಿಸಿಕೊಂಡರು. ಆತ್ಮೀಯ ಸಹೋದರ ಸಹೋದರಿ, ಪ್ರಾರ್ಥನೆಯ ವೃತ್ತಾಂತ ಓದುವುದಕ್ಕೆ ಮುಂಚೆ ಮೇಣದ ಬತ್ತಿಗಳನ್ನು ಆರಿಸಲಾಯಿತು. ಯಾಕೆಂದರೆ ಇಂದು ಪ್ರಭು ಯೇಸು ಕ್ರಿಸ್ತರ ಯಾತನೆಯ ಹಾಗೂ ಅವರು ತಮ್ಮನ್ನೇ ದೇವರ ಕುರಿಮರಿಯಾಗಿ ಸಮರ್ಪಿಸಿಕೊಳ್ಳುವ ಮತ್ತು ನಮ್ಮೆಲ್ಲರ ಪರವಾಗಿ ಬಲಿಯಾಗಿ ರಕ್ಷಣೆ ನೀಡಲು ಸಂಪೂರ್ಣವಾಗಿ ಶರಣಾಗತಗೊಂಡ ಪ್ರಭು ಕ್ರಿಸ್ತರ ಈ ಕರಾಳ ಯಾತನೆಯ ಒಂದು ಚಿಹ್ನೆಯಾಗಿ ಪುಸ್ತಕದಲ್ಲಿ
ಶುಭ ಸಂದೇಶ ವೃತ್ತಾಂತವನ್ನು ಪಠಿಸುವಾಗ ಮೇಣದ ಬತ್ತಿಗಳನ್ನು ಆಲಿಸಬೇಕು ಎಂಬ ನಿರ್ದೇಶನ. ಪ್ರಬೋಧನೆ ಆದಮೇಲೆ ಅದನ್ನು ಮತ್ತೆ ನಾವು ರಚಿಸ್ತೀವಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಈ ಸಮಕಾಲೀನ ಜೀವನದಲ್ಲಿ ನಾವು ಅನೇಕ ಕಾರ್ಯಗಳಲ್ಲಿ ನಿರತರಾಗುತ್ತೇವೆ. ಕೆಲವರು ತಾಯಿಯಾಗಿ, ಕೆಲವರು ತಂದೆಯಾಗಿ, ಕೆಲವರು ಶಿಕ್ಷಕಿಯರಾಗಿ ಹಾಗೂ ಕಾರ್ಖಾನೆಗಳಲ್ಲಿ ಕೆಲವರು ಫೋರ್ಮೆನ್ ಇರ್ತಾರೆ, ಕೆಲವರು ಎಂಪ್ಲಾಯೀಸ್ ಇರ್ತಾರೆ, ಹಾಗೂ ಶಾಲೆಗಳಲ್ಲಿ ಮಕ್ಕಳಿರ್ತಾರೆ, ಅಧ್ಯಾಪಕರಿರ್ತಾರೆ. ಹೀಗೆ ನಮ್ಮ ಸ್ಟೇಟಸ್ ಮತ್ತು ರೋಲ್ ಬದಲಾಗ್ತಾ ಇರುತ್ತೆ. ಆದರೆ ನಮ್ಮ ಇವೆಲ್ಲರ ಜೀವನದ ಒಂದು ಚಟುವಟಿಕೆಯಲ್ಲಿ ನಮಗೆ ವಿಶೇಷ ಮೆರುಗು ಕೊಡುವುದೇನೆಂದರೆ, ನಮ್ಮ ಈ ಮಾನವೀಯ ಪರಿಸರದಲ್ಲಿ ಒಬ್ಬರನ್ನೊಬ್ಬರು ನಾವು ಗುರುತಿಸಬೇಕು ಹಾಗೂ ಹಿರಿಯರಿಗೆ ಅವರು ಅಪೇಕ್ಷಿಸುವಂತಹ ಒಂದು ಸ್ಥಾನವನ್ನು ನೀಡಬೇಕು. ಅವರು ಹೇಳಿದಂತೆ ನಡೆಯಬೇಕು, ಅವರೊಡನೆ ಸಹಕರಿಸಬೇಕು. ಯಾವಾಗ ನಾವು ಸಹಕಾರ ನೀಡುವುದಿಲ್ಲವೋ ಆಗ ನಾವು ತೊಂದರೆಗೆ, ಕಷ್ಟಕ್ಕೆ ಒಳಗಾಗುತ್ತೇವೆ. ಪ್ರಭು ಕ್ರಿಸ್ತರು ಪಿತನ ಪ್ರತೀಕ ಹಾಗೂ ಪಿತನ ಒಂದು ಪ್ರಸನ್ನತೆಯಾಗಿದ್ದಾರೆ. ಅವರು ಪಿತನ ಆದೇಶವನ್ನು, ಆಜ್ಞೆಯನ್ನು ಪಾಲಿಸಲು ದೈವತ್ವವನ್ನು ಬದುಕು ಮಾಡಿಕೊಂಡು ಮಾನವರಾಗಿ ನಮ್ಮ ಮಧ್ಯೆ ಬಾಳಿದ್ದಾರೆ. ಹೀಗೆ ಅವರು ನಮಗೋಸ್ಕರ ಸಮರ್ಪಿಸಿಕೊಂಡರು. ಶತಾಧಿಪತಿ ಪ್ರಭು ಯೇಸು ಶಿಲುಬೆಯ ಮೇಲೆ ತಮ್ಮ ಆತ್ಮವನ್ನು ಸಮರ್ಪಿಸಿದಾಗ, ಸತ್ಯವಾಗಿಯೂ ಈ ಮನುಷ್ಯ ದೇವರ ಕುಮಾರ ಎಂದರು. ಶತಾಧಿಪತಿ ತನ್ನ ವಿಶ್ವಾಸ ನಿವೇದನೆಯನ್ನ ಮಾಡಿಕೊಂಡರು. ಯಾವ ರೀತಿ ಪ್ರಭು ಕ್ರಿಸ್ತರು ಸಮಂಜಸವಾಗಿ ತಮ್ಮನ್ನು ಸಮರ್ಪಿಸಿಕೊಂಡರೋ ಅದೇ ರೀತಿಯಲ್ಲಿ ನಾವು ಸಹ ಅವರನ್ನು ಹಿಂಬಾಲಿಸಿ ಅವರ ಉತ್ತಮ ಅನುಯಾಯಿಗಳಾಗಿ, ಅವರ ಸಹೋದರ ಸಹೋದರಿಯರಾಗಿ ದೈವೇಚ್ಛೆ ಏನು ಎಂಬುದನ್ನು ತಿಳಿದುಕೊಂಡು ನಾವು ದೇವರಿಗೆ ಗೌರವ, ಪ್ರೀತಿ, ನಂಬಿಕೆ, ವಿಶ್ವಾಸ, ಆರಾಧನೆ ಮತ್ತು ಪೂಜೆ ಸಲ್ಲಿಸುವಂತಹ ಜೀವನವನ್ನು ನಡೆಸಬೇಕಾಗಿದೆ. ನಾವು ದೇವರ ಪವಿತ್ರ ಕೊಡುಗೆಗಳಿಂದ ಪೋಷಿತರಾಗಿದ್ದೇವೆ. ಅವರ ದಯೆ ನಮಗೆ ಸತ್ಫಲಗಳನ್ನು ಅನುಭವಿಸುವಂತೆ ಮಾಡುತ್ತದೆ. ಅವರ ಕರುಣೆ ನಮ್ಮನ್ನು ಅವರನ್ನು ಹಿಂಬಾಲಿಸುವಂತೆ ಮಾಡುತ್ತದೆ. ಅವರ ಮರಣ ನಮಗೆ ನಿತ್ಯ ಜೀವವನ್ನು ನೀಡುತ್ತದೆ. ಅವರ ಪುನರುತ್ಥಾನ ನಮಗೆ ಅವರ ಸಾನ್ನಿಧ್ಯವನ್ನು ಕಳಿಸಿಕೊಡುತ್ತದೆ. ಅವರ ಸ್ವರ್ಗಾರೋಹಣ ನಮ್ಮನ್ನು ಆ ಒಂದು ಸ್ವರ್ಗೀಯ ಜೀವನಕ್ಕೆ ಆಹ್ವಾನ ನೀಡುತ್ತದೆ. ಹೀಗೆ ಪ್ರಭು ಕ್ರಿಸ್ತರ ಜೀವನದ ಪ್ರತಿ ಹಂತ
ನಮ್ಮೆಲ್ಲರ ಒಳಿತಿಗಾಗಿ ನನ್ನನ್ನೇ ಸಮರ್ಪಿಸಿಕೊಳ್ಳಿಕ್ಕಂಥ ಒಂದು ವೃತ್ತಾಂತ. ಆ ವೃತ್ತಾಂತದ ಒಂದು ಸಂದೇಶವೇ ಇಂದಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಿಗೆ ನಮನಗಳನ್ನು ಸಲ್ಲಿಸೋಣ. ಹಾಗೂ ನಾವು ದೇವರ ಪ್ರೀತಿ ಮತ್ತು ನೆರೆಯವರ ಪ್ರೀತಿಯಲ್ಲಿ ಮಾಡುವಂಥ ಎಲ್ಲ ಕೃಪಾಶೀರ್ವಾದಗಳನ್ನು ನೀವೇ ನಮಗೆ ದಯಪಾಲಿಸಿ ಪ್ರಭು ಎಂದು ಮುಂದುವರೆದು ನೀವೇ ಬರೆದು ಬೇಡೋಣ. ಆಮೇಲೆ ಸ್ವರ್ಗವನ್ನು ಗೌರಿಯ ವಿಶ್ವಾಸಿನಿ ಅವರೇ ಏಕಮಾತ್ರ ಪುತ್ರರು ನಮ್ಮ ಪ್ರಭು ರಕ್ಷಣಾದಿ ವಿಶ್ವಾಸಿನಿ ಇವರು ಪವಿತ್ರಾತ್ಮನಿಂದ ನಿರ್ವಹಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಅಧಿಕಾರದಲ್ಲಿ ಯಾತನೆ ಅನುಭವಿಸಿ ಶಿಲ್ವೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತಾದಿ ಪಿತನ ಬಲಪಾಟಿಲ್ ಅಂಕಿತನಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರ ವಿಶ್ವಾಸನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ನಿವೃತ್ತ ವಿಶ್ವಾಸನೆ ಪಾಪ ಪರಿಹಾರ ವಿಶ್ವಾಸನೆ ಮೃತರ ಪುನರುತ್ಥಾನ ವಿಶ್ವಾಸನೆ ನಿತ್ಯ ಜೀವ ವಿಶ್ವಾಸನೆ. ಆಮೆನ್. ಪ್ರಭುವನ್ನು ಹಿಂಬಾಲಿಸುತ್ತೇನೆ ಎಂದರೆ ಜನರಿಂದ ಜೈಕಾರ ಸ್ವೀಕರಿಸುವುದು ಮಾತ್ರವಲ್ಲ, ಕಾಲ ಹೇಗೆ ಇದ್ದರೂ ಅವರನ್ನು ಅನುಸರಿಸಿ ನಡೆಯುವುದು, ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯಲು ಬೇಕಾದ ವರಗಳಿಗಾಗಿ ಭಕ್ತಿಯಿಂದ ಬೇಡೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಬಂದದ್ದು ಸೇವೆ ಮಾಡಿಕೊಳ್ಳುವುದಕ್ಕೆ ಅಲ್ಲ, ಸೇವೆ ಮಾಡುವುದಕ್ಕೂ ತಮ್ಮ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಎಂಬ ಆದರ್ಶದಲ್ಲಿ ನಮ್ಮ ಪೋಪ್ ಫ್ರಾನ್ಸಿಸ್ ಧರ್ಮಾಧ್ಯಕ್ಷರುಗಳು ಹಾಗೂ ಧರ್ಮಗುರುಗಳು ಜನತೆಯ ಒಳಿತಿಗಾಗಿ ಜೀವಿಸಲು ಪ್ರಭುವಿನ ಸಹಾಯ ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಪಸ್ಸುಕಾಲದ ಪವಿತ್ರ ಸಮಯಕ್ಕೆ ಪ್ರವೇಶಿಸುತ್ತಿರುವ ನಾವು ನಮಗಾಗಿ ಕಷ್ಟವನ್ನು ಅನುಭವಿಸಿದ ಪ್ರಭುವಿನ ನೋವನ್ನು ಸ್ವಲ್ಪವಾದರೂ ಅರಿತು ಅದಕ್ಕೆ ಪ್ರತಿಯಾಗಿ ಇನ್ನೂ ಹೆಚ್ಚಾಗಿ ಅವರನ್ನು ಮತ್ತು ಪರರನ್ನು ಪ್ರೀತಿಸುವ ಹೃದಯವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅನೇಕ ಧರ್ಮಗಳ ಜನರಿಗೆ ನೆಲೆಯಾದ ನಮ್ಮ ದೇಶದಲ್ಲಿ ಸರ್ವಧರ್ಮ ಸಹಬಾಳ್ವೆ ಮತ್ತು ವಿಭಿನ್ನತೆಯಲ್ಲೂ ಐಕ್ಯತೆಯನ್ನು ಕಾಣುವ ಮನೋಭಾವ ಪ್ರತಿಯೊಬ್ಬರಲ್ಲೂ ಮೂಡಿ ಸೌಹಾರ್ದತೆಯ ವಾತಾವರಣ ಸೃಷ್ಟಿಸಲು ನಾವೆಲ್ಲರೂ ಶ್ರಮಿಸಲೆಂದು ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಯೇಸು ದೇವರ ಪುತ್ರರಾದರೂ ಮಾನವನ ಆಧ್ಯಾತ್ಮಿಕ, ಮಾನಸಿಕ ಮತ್ತು ಸಾಮಾಜಿಕ ಬಂಧನಗಳನ್ನು ಭೇದಿಸಲು ಮನುಷ್ಯರಾದದನ್ನು ಎಲ್ಲ ಮಾನವರು ಅರಿತು ಮಾನವೀಯತೆಯ ಸ್ವತಂತ್ರ ಗಾಳಿಯನ್ನು ಉಸಿರಾಡುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯಾದ ದೇವರೇ, ನಿಮ್ಮ ಕುಮಾರನನ್ನೇ ನಮಗೆ ದಾರಿ ಎರೆದ ನೀವು ನಾವು ಏನು ಕೇಳಿದರೂ ನೀಡುವವರಾಗಿದ್ದೀರಿ. ನಮ್ಮ ಈ ಕೋರಿಕೆಗಳನ್ನು ಆಲಿಸಿ ನಿಮ್ಮ ಕುಮಾರನಂತೆಯೇ ನಾವು ಆಗಲು ಮತ್ತು ನಿಮ್ಮ ಸಾನ್ನಿಧ್ಯವನ್ನು ಸದಾ ಸವಿಯುವ ವರವನ್ನು ದಯಪಾಲಿಸಬೇಕೆಂದು ಕೋರುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಆತ್ಮೀಯ ಈ ಬಲಿಪೂಜೆಯನ್ನು ಆರೋಗ್ಯವೇದವರ ಆತ್ಮಕ್ಕೆ ರಾಷ್ಟ್ರದಲ್ಲಿ ಕುಟುಂಬಗಳಿದ್ದಾರೆ. ಕೃತಜ್ಞತೆಯಾಗಿ ಭವ್ಯ ಅರ್ಪಿಸಿದ್ದಾರೆ ಹಾಗೂ ಸಕಲ ಆತ್ಮಗಳಿಗಾಗಿ ಭವ್ಯ ಅರ್ಪಿಸಿದ್ದಾರೆ. ಚೈತ್ರ ಅವರು ಹುಟ್ಟುಹಬ್ಬಕ್ಕೆ ಕೃತಜ್ಞತೆಯಾಗಿ ಅರ್ಪಿಸಿದ್ದಾರೆ ಹಾಗೂ ಬಿಂದು ಅವರ ವಿಶೇಷ ಅಭಿಪ್ರಾಯಗಳಿಗಾಗಿ ಅರ್ಪಿಸಲಾಗಿದೆ. Dewa
ದೇವರೇ, ನಿಮ್ಮ ಏಕೈಕ ಪುತ್ರರ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ದೇವರಿಗೆ ಸ್ವೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ನಿಮ್ಮ ಏಕೈಕ ಕುಮಾರರ ಯಾತನೆಯ ಮೂಲಕ ನಿಮ್ಮೊಂದಿಗೆ ನಮ್ಮ ಸಂತಾನವು ಹತ್ತಿರವಾಗಲಿ. ನಮ್ಮ ಸ್ವಂತ ಕಾರ್ಯಗಳಿಂದ ಅದನ್ನು ಗಳಿಸಲು ನಾವು ಅರ್ಹರಲ್ಲ. ಇಟ್ಟಿದ್ದರೂ ಅವರ ಈ ಬಲಿ ಅರ್ಪಣೆಯ ಫಲವಾಗಿ ನಿಮ್ಮ ದೈವ ಸತ್ಫಲಗಳನ್ನು ನಾವು ಇದೀಗಲೇ ಅನುಭವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ನಿರ್ದೋಷಿಯಾಗಿದ್ದರೂ ಸ್ವಇಚ್ಛೆಯಿಂದ ಪಾಪಿಗಳಿಗಾಗಿ ಯಾತನೆ ಅನುಭವಿಸಿದರು. ಅಪರಾಧಿಗಳನ್ನು ರಕ್ಷಿಸುವುದಕ್ಕೆ ಅನ್ಯಾಯವಾದ ದಂಡನೆಯನ್ನು ಸ್ವೀಕರಿಸಿದರು. ಅವರ ಮರಣವು ನಮ್ಮ ಪಾಪ ದೋಷಗಳನ್ನು ತೊಳೆದು ಹಾಕಿದೆ. ಅವರ ಪುನರುತ್ಥಾನವು ನಮಗೆ ರಕ್ಷಣೆ ಪಡೆದುಕೊಟ್ಟಿದೆ. ಆದುದರಿಂದ ನಾವು ಸಂತಸದಿಂದ ಸಂಭ್ರಮಿಸುತ್ತಾ ಅವರ ಸ್ತುತಿಯನ್ನು ಹಾಡುತ್ತೇವೆ. ಪರಿಶುದ್ಧರು, ನೀವು ಪರಿಶುದ್ಧರು, ಪರಮ ಪೂಜ್ಯರು ಪರಿಶುದ್ಧರು, ಪರಿಶುದ್ಧರು, ನೀವು ಪರಿಶುದ್ಧರು, ಪರಮ ಪೂಜ್ಯರು ಪರಿಶುದ್ಧರು. ದೇವಾದಿ ದೇವಗೆ ಹೋಸಾನ, ಸ್ವರ್ಗದ ರಾಜನಿಗೆ ಹೋಸಾನ. ದೇವಾದಿ ದೇವಗೆ ಹೋಸಾನ, ಸ್ವರ್ಗದ ರಾಜನಿಗೆ ಹೋಸಾನ. ಹೋಸಾನ, 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 ಹೋಸಾನ. ಇಹ ಪರನೇ ಮಯ ಮಹಿಮೆಯ ಸಾರುತ್ತಿದೆ. ಇಹ ಪರನೇ ಮಯ ಮಹಿಮೆಯ ಸಾರುತ್ತಿದೆ. ಮೌನತ ದೇವಗೆ ಹೋಸಾನ, ದಾವಿದ ರಾಜಗೆ ಹೋಸಾನ. ಮೌನತ ದೇವಗೆ ಹೋಸಾನ, ದಾವಿದ ರಾಜಗೆ ಹೋಸಾನ. ಹೋಸಾನ, 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 ಹೋಸಾನ. ಪ್ರಭುವಿನ ನಾಮದಿ ಬರುವಗೆ ಹೋಸಾನ, ಪ್ರಭುವಿನ ನಾಮದಿ ಬರುವಗೆ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಟ್ಟಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿರ್ಭಯತೆ ಸುರಿಸಿ ಪಾವನಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ
ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಹೇಗೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಸಮ್ಮುಖದಲ್ಲಿದ್ದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ ಧರ್ಮಾಧ್ಯಕ್ಷ ಪೀಠರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವಮಹಿಮೆಯೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿರಿ. ಅದಕ್ಕೆ
ಕಾಲಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತನ ನಿಮ್ಮ ಶರೀರ ರಕ್ತದ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೂ ಖಂಡನೆಗೆ ಗುರಿ ಮಾಡಿದಲ್ಲಿ ಆದ ನಿಮ್ಮ ಪ್ರೀತಿಮಯ ದಯೆಯಿಂದ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸದೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವನೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಅವರ ಜೀವಕ್ಕೆ ಕ್ರಿಸ್ತನ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ.
ಜೀವಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ಪಾಲಿಸುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಕೃಪೆಯಿಂದ ನಮ್ಮ ಹೃದಯಗಳಲ್ಲಿ ಇರುವ ಪ್ರೇಮದಾಯಕವಾಗಿ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸ್ವಾರ್ಥೆಯ ಹಾಡುಗಳನ್ನು ನಡೆಯುವಂತೆ ಕಿತ್ತನೆ ಮಾಡುವುದಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಒಂದು ನೂತನ ಭೂಮಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ವೃತ್ತಿಯನ್ನು ರೂಪಾಂತರಗೊಳಿಸಲಿ. ಆ ರಾಜ್ಯದ ಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬಿಲಿಯ ಕೃಪೆಯು ಭರವಸೆಯ ಯಾತ್ರಿಕ ಆದರಣೆಗಳಲ್ಲಿ ಸ್ವರ್ಗದ ವಿಧಿಗಾಗಿ ವಾಕ್ಪಡೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿಗೆ ಜಗದಾದ್ಯಂತ ವಿಸ್ತರಿಸಲಿ. ಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾ ಕಾಲಕ್ಕೂ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೆನ್. ತಂದೆಯೇ, ಪಾತ್ರೆಯನ್ನು ಕುಡಿದ ಹೊರತು ಬಿಟ್ಟು ಹೋಗಲು ಅಸಾಧ್ಯವಾಗುತ್ತದೆ. ನಿಮ್ಮ ಚಿತ್ತವು ನೆರವೇರಲಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಈ ಪವಿತ್ರ ಕೊಡುಗೆಗಳಿಂದ ಪೋಷಿತರಾಗಿದ್ದೇವೆ. ನಿಮ್ಮ ಕುಮಾರರ ಮರಣದ ಮೂಲಕ ನಾವು ವಿಶ್ವಾಸಿಸುವುದನ್ನು ನಿರೀಕ್ಷಿಸಲು ಅನುಭವಿಸಿದ್ದೇವೆ. ಅಂತೆಯೇ ಅವರ ಪುನರುತ್ಥಾನದ ಮುಖಾಂತರ ನೀವು ಕರೆದಿರುವಡೆಗೆ ನಮ್ಮನ್ನು ಮುನ್ನಡೆಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರೇ, ನಿಮ್ಮ ಕುಮಾರ ನಮ್ಮ ಪ್ರಭು ಯೇಸು ಕ್ರಿಸ್ತರು ಯಾವ ಕುಟುಂಬಕ್ಕಾಗಿ ದುಷ್ಟರ ಕೈಗೆ ತಮ್ಮನ್ನು ಒಪ್ಪಿಸಿಕೊಳ್ಳಲು ಹಾಗೂ ಶಿಲುಬೆಗಾತನ ಅನುಭವಿಸಲು ಹಿಂಚಿರಿಯಲಿಲ್ಲವೋ ಇಲ್ಲಿ ನಡೆದಿರುವ ಕುಟುಂಬಗಳನ್ನು ಕರುಣೆಯಿಂದ ವೀಕ್ಷಿಸಿರಿ. ಯುಗಾಂತಕ್ಕೂ ಜೀವಿಸಿ ಆಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ, ಮಗನ ಮತ್ತು ಪಾವನಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ಕೂತ್ಕೊಳ್ಳಿ. ಇಂದು ಕರಿಗಳ ಭಾನುವಾರ. ಈ ಕರಿಗಳನ್ನ ಮನೆಗೆ ತಗೊಂಡೋಗಿ ದಯವಿಟ್ಟು